ಈ ಒಂದು ಪ್ರಶಸ್ತಿ ನನಗೆ ಸಿಕ್ಕಿರೋದನ್ನ ನಾನು ನಮ್ಮ ಮನೆಯವ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲವೊಂದು ಟೈಮಲ್ಲಿ ಅವರು 6 ಗಂಟೆಗೆ ಮನೆಯಿಂದ ಹೋಗ್ಬೇಕಾಗಿರ್ತದೆ. ಅಂಥ ಒತ್ತಡದ ಸಮಯದಲ್ಲೂ ಕೂಡ ನನಗೆ ಕೈ ಜೋಡಿಸಿದ್ದಾರೆ. ಇಂಥ ಒಂದು 2 ತುಣುಕುಗಳ ಈ ಪ್ರಶಸ್ತಿ ನನಗೆ ಈ ಪ್ರಶಸ್ತಿಗೆ ನಾನು ಭಾಜನರಾಗಿದ್ದೀನಿ ಅಂತ ಹೇಳಿದ್ರೆ ಅವರ ಶ್ರಮನೂ ಕೂಡ ತುಂಬ ಇದೆ. ಅಂತ ಒಂದು 2 ತುಣುಕುಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 2018-19 ಸಾಲಿನಲ್ಲಿ ಹಿರೇಗುಂಟೂರು ಹೋಬಳಿಯಲ್ಲಿ ಅನುದಾನ ರಹಿತ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಪ್ರತಿ ಶಾಲೆಯ ಮಗುವಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನ ನಮ್ಮ ಮನೆಯವರು ನಡೆಸಿಕೊಟ್ರು. ಹಾಗೆ ಹಿರೇಗುಂಟೂರು ಹೋಬಳಿಯ ಕ್ರೀಡಾಕೂಟಕ್ಕೆ 50,000 ರೂಪಾಯಿಗಳ ಹಣವನ್ನು ನೀಡಿ ಕ್ರೀಡಾಕೂಟ ಯಶಸ್ವಿಗೂ ಕೂಡ ಕಾರಣರಾದರು. ಮತ್ತೆ 20 ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ಗಳನ್ನು ಕೊಡಿಸಿದ್ರು. ಕೆಲವು ಶಾಲೆಗಳಿಗೆ ಒಟ್ಟು ಪುಸ್ತಕ, ಪೆನ್ನು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ ಮಾಡೋದ್ರಿಂದ ನನ್ನ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಂಡು ನನಗೆ ಯಶಸ್ಸನ್ನ ಮಾಡಿಕೊಟ್ಟಿದ್ದಾರೆ. ನಾನು ಸುಮಾರು ಶಾಲೆಗಳಲ್ಲಿ ಭೀಮಾ ಗ್ರಾಮ ಅಥವಾ ಭೀಮಾ ಶಾಲೆ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಮಾಡಿದೆ. ಖಂಡಿತ ಅದಾಗಲಿಲ್ಲ. ಈಗ ದಂಡಿನಪುರಮಟ್ಟಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಖಂಡಿತ ಈ ಸಲನಾದರೂ ಭೀಮಾ ಗ್ರಾಮ ಅಥವಾ ಭೀಮಾ ಶಾಲೆ ಮಾಡ್ತಕ್ಕಂಥ ಯೋಚನೆ ಇದೆ. ಅದು ಯಶಸ್ವಿ ಆಗಲಿ, ಆ ಒಂದು ಕ್ರೆಡಿಟ್ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನನ್ನು ಕರೆದು ಇಲ್ಲಿಗೆ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆಡಳಿತ ಮಂಡಳಿಯವರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ